ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಯುವ ಈ ಮೂವಿನ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ? ಕಾತುರನ ತಲೆ ಕೆಟ್ಟೋಗಿದೆ. ಅದು ಒಂದು ಟೀಸರಿಂದ, ಒಂದು ಪೋಸ್ಟರಿಂದ ಪ್ರತಿಯೊಂದಿನೊಂದು ಏನು ಮಾಡಿರ್ಬೋದು, ಏನು ರಾಜಕೀಯನೋ, ನಮ್ಮದು ಹಿಂದಿನ 40 ವರ್ಷದ ಹಿಂದೆ ಇಂಡಿಯಾ ಹೆಂಗಿರುತ್ತೆ ಏನು ಅದೆಲ್ಲ ತುಂಬ ಕಾಯ್ದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಡೈರೆಕ್ಷನ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋದು ಸುಲಭಲ್ಲ ಗುರು, ಭಾಳ ಕಷ್ಟ ಇದೆ. ಆ ಥರ ಗೆಲ್ಲೋದು ಯಾರಲ್ಲ, ಯಾವ ಭಾಷೆಯಲ್ಲಿ ಇಲ್ಲ. ಗೆಲ್ಲೋದು ಉಪೇಂದ್ರ ಮಾತ್ರ. ಎಲ್ಲ ಭಾಷೆಯಲ್ಲಿ ನಟನೆ ಮಾಡ್ತಾರೆ, ಬಟ್ ಡೈರೆಕ್ಷನ್ ಮಾಡ್ಕೊಂಡು ಗೆಲ್ಬೇಕಲ್ಲ, ಅದು ಗೆಲ್ಲಗಲ್ಲ. ಅದು ಕನ್ನಡಿಗರ ಉಪೇಂದ್ರ ಅನ್ನೋಗೆ ಹೆಮ್ಮೆಯಿಂದ ಹೇಳ್ತಾನೆ. ನಮ್ಮ ಉಪೇಂದ್ರ ವರ್ಲ್ಡ್ ಕ್ಲಾಸ್ ನಂಬರ್ 1 ಡೈರೆಕ್ಟರ್, ನಮಗೆ ಹೆಮ್ಮೆ ಇದೆ. ಯಾಕಂದರೆ ಅದನ್ನು ನಾವು ಬೆಳೆಸ್ಬೇಕು. ಪ್ರತಿಯೊಬ್ಬ ಅಭಿಮಾನಿಗಳು ಇವರೇ ಅವರಂತ ಎಲ್ಲ ಅಭಿಮಾನಿಗಳು ಬಂದು ಥಿಯೇಟ್ರಿಗೆ ಬಂದು ಅಣ್ಣನ ಫಿಲಮ್ ನೋಡಿ ಅದು ಹೆಂಗಿದೆ ಏನಿದೆ ದಯವಿಟ್ಟು ಹೇಳಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಂಡು, ನಾನು ದಾವಣಗೆರೆಯಿಂದ ಬಂದೇನೆ, ಇವತ್ತು ಇಲ್ಲೇ ಇರೋದು. ಭಾಳ ಉಪೇಂದ್ರ ಅಭಿಮಾನಿ, ತಲೆ ಕೆಡಿಸಿ ಅವತ್ತಿಂದ ನಾವು ಎಲ್ಲರೂ ನಮಗೆ ಫ್ಯಾಮಿಲಿ ಎಲ್ಲ ಬೈತಾರೆ, ನಮ್ಗೆ ಏನು ಉಪೇಂದ್ರ ಅಭಿಮಾನಿ ಯಾಕೆ ಹೀಗೆ ಇರ್ತೀಯ, ಅವನು ಏನು ಸರಿ ಇಲ್ಲ. ನಮಗೆ ಅವ್ರು ಒಳ್ಳೊಳ್ಳೆ ಅವು ತಿಳ್ಕೊಬೇಕಷ್ಟೇ, ತಿಳ್ಕೊಂಡ್ರೆ ಭಾಳ ಉಪಯೋಗ. ಇದೇನು 1 ಟೈಮ್ ನೋಡ್ಬೋದು, 2 ಟೈಮ್ ನೋಡಬೇಕು, ಏನು ಅರ್ಥ ಆಗುತ್ತೋ ಇಲ್ಲೋ ನನಗೇನು ತಲೆ ಕೆಟ್ಟಿದೆ. ಏನು ಫಸ್ಟ್ ಹಾಫ್ ಅರ್ಥ ಆಗುತ್ತೋ, ಸೆಕೆಂಡ್ ಹಾಫ್ ಅರ್ಥ ಆಗುತ್ತೋ, ಕ್ಲೈಮ್ಯಾಕ್ಸ್ ಏನಿದೆಯೋ ತುಂಬ ಕಾತುರದಿಂದ ಕಾಯ್ತದೆ ಸರ್. ಎಷ್ಟು ವರ್ಷದಿಂದ ನೀವು ಉಪೇಂದ್ರ ಅವ್ರ ಅಭಿಮಾನಿ? ನಾವು ಸ್ಟಾರ್ಟಿಂಗು ಯಾವುದು ಇದು ಬಂತಲ್ಲ, ಯಾವುದು ತರಲೆ ನನ್ನ ಮಗಂದ್ರೆ ಅಭಿಮಾನಿ. ಉಪೇಂದ್ರ ಫಿಲಮಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅವ್ರ ಥರ ಹೇರ್ ಸ್ಟೈಲ್ ಬಿಡೋದು, ಆ ಥರ ಇದು ಮಾಡೋದು. ಈಗೆಲ್ಲ ಮದುವೆಗೆ ಮಾಡೋಕ್ಕಾಗಲ್ಲ, ಬೈತಾರೆ ಮನೆಗೆ. ಆದರೂ ಇವತ್ತು ನೋಡೋಕೆ ಬಂದವಿ. ಇವತ್ತು ಡ್ಯೂಟಿ ಐತೆ ನಂದು, ಆದರೂ ರಜಾ ಇದು ಮಾಡಿ 2 ಗಂಟೆ ಫಿಲಮ್ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬೇಕು ನಾನು. ಅದನ್ನು ನೋಡ್ಬೇಕು. 6 ಗಂಟೆ ಇದನ್ನು ಶೋ ಇತ್ತು, ಎಲ್ಲ ಹೌಸ್ಫುಲ್ ಆಗ್ಬಿಡ್ತು. ಆದರೂ 10 ಗಂಟೆಗೆ ಹೋಗ್ಬೇಕು ಅಂತ ನೋಡ್ತೀನಿ. ದಯವಿಟ್ಟು ನೀವು ನೋಡಿ ಹೆಂಗೆ ಅನ್ಸಂತ ಹೇಳಿ. ಓಕೆ, ನೋಡ್ತೀವಿ. ಇವಾಗ ನಿಮಗೆ ಇದೇ ವಿಷಯದಲ್ಲೂ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಪ್ರಜಾಕೀಯ ಅಂದರೆ ನಿಮ್ಗೆ ಏನು ಅನಿಸುತ್ತೆ? ಪ್ರಜಾಕೀಯ ಬಗ್ಗೆ ಮಾತಾಡ್ಬೇಕಂದ್ರೆ, ಪ್ರಜಾಕೀಯ ಓಕೆ ಆದರೆ ನಾವೆಲ್ಲ ಹಿಂಗಿರಲ್ಲ, ತಲೆ ಎತ್ಕೊಂಡು ನಡೀತೇವೆ. ಅದು ಆಗ್ಬೇಕಲ್ಲ. ಅವರು ಏನು ಟ್ರೈ ಮಾಡ್ತಾನೆ ಆದರೆ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾನೆ. ಅದು ಭಾಳ ಕಷ್ಟ ಇದೆ, ಮಾಡಿದ್ರೆ ಮಾತ್ರ ದೇಶ ಭಾಳ ಇಂಪ್ರೂವ್ ಆಗುತ್ತೆ. ನಿಮ್ಮ ಪ್ರಕಾರ ಉಪೇಂದ್ರ ಅವ್ರ ಮೈಂಡ್ ಅಂದರೆ ಏನು? ಅಯ್ಯಪ್ಪ, ಅದನ್ನ ಹೇಳೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಅವ್ರು ಯಾವ ಥರ ಯೋಚನೆ ಮಾಡ್ತಾರೋ ಏನು ಕಥೆನೋ ಒಂದು ಇದರಲ್ಲೇ ಹೇಳ್ಬಿಡ್ತಾರೆ, ಅದು ನಮ್ಗೆ ಅರ್ಥ ಆಗಲ್ಲ. ಅದು ಇದೇ ಹಿಂದೆ ನೀವು ಉಪೇಂದ್ರ 2 ಅಂತ ಮೂವಿ ಬಂದಿತ್ತು, ಅದು ನೋಡಿದ್ರು. ಉಪ್ಪಿಟ್ಟು ಮೂವಿ ನೋಡಿದ್ರಿ. ಇವಾಗ ಅದರಲ್ಲಿ ನೋಡಿದಾಗ ನಿಮ್ಗೆ ಏನು ಅನಿಸಿತ್ತು? ಅಯ್ಯೋ ಅಣ್ಣ, ಅದರಲ್ಲಿ ನೋಡಿದಾಗ ಭಾಳ ಅರ್ಥಗಳಿದ್ವು. ನಮ್ಮಲ್ಲೇ ನಾವು ಅರ್ಥ ಮಾಡ್ಕೊಬೇಕು. ಅವ್ರು ಏನು ಹೇಳೋದ್ರೆ ನಮ್ಮಲ್ಲೇ ನಡೆದು ತೋರಿಸ್ತಾರೆ, ನಮಗೆ ಅರ್ಥ ಆಗಲ್ಲ ಅಷ್ಟೇ. ನಾವೇನು ಈಗ ಈ ಫೈಟ್ ಹೊಡೆಯೋದು ಅದು ಇದು ಮಾಡ್ತಾರೆ, ಬಟ್ ಅವ್ರು ಒಂದೇ ಥರ ನೋಡೋಕ್ಕಾರ. ಅದನ್ನ ಹೇಳೋದು ಸ್ವಲ್ಪ ಡೀಪಾಗಿ ನೋಡಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮನ್ನೇ ತೋರಿಸಿರ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅದು ಅಂದರೆ ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಕಾಯ್ತದೆ ಅಣ್ಣ. ಓಕೆ, ಇದೇ ಥರ ನೀವು ಒಳಗಡೆ ಹೋಗಿ ಬಂದು ಮತ್ತೆ ನಾನು ಇಲ್ಲೇ ಇರ್ತೀನಿ, ಮತ್ತೆ ನಿಮ್ಮ ರಿವ್ಯೂಸ್ ತೊಗೋತೀನಿ. ಓಕೆ, ಥ್ಯಾಂಕ್ ಯು. ಒಳ್ಳೆಯದು. ಥ್ಯಾಂಕ್ ಯು ಸರ್.